ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮಿತಿ ಮೀರ್ತಿದೆ ಭೂಗಳ್ಳರ ಅಟ್ಟಹಾಸ. ರಿಯಲ್ ಎಸ್ಟೇಟ್ ಮಾಫಿಯಾಗೆ ಹೆದರಿ ಪ್ರಾಣ ಬಿಟ್ಟ ಅಮಾಯಕ ಶಿಕ್ಷಕ. ಜಮೀನು ಪಡೆದು ಹಣ ನೀಡದೆ ರಿಯಲ್ ಎಸ್ಟೇಟ್ ಉದ್ಯಮಿಯ ದರ್ಪ. ಇದೆಲ್ಲಾಗಿರೋದು ಅಂತಂದರೆ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಕೆಂಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ಜಮೀನು ತಗೋತಾನೆ ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ. ಅವರು ಇವರು ಗೊತ್ತು, ಇನ್ಫ್ಲೂಯೆನ್ಷಿಯಲ್ ನಾನು ಹಾಗೆ ಹೀಗೆ ಅಂತ. ಪಾಪ ಬಡ ಒಂದು ಪ್ರೌಢಶಾಲೆಯ ಶಿಕ್ಷಕರು ಅವರು ನಂಬಿಡ್ತಾರೆ. ಈಗ ದೊಡ್ಡ ಮನುಷ್ಯರು ಬಂದಿದ್ದಾರೆ, ಫ್ರೀಡಮ್ ಟಿ ವಿಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಶಿಕ್ಷಕ ಹಣ ಕೇಳ್ತಾನೆ, 10 ಲಕ್ಷ ಕೊಟ್ಬಿಟ್ಟು ಉಳಿದಿದ್ದನ್ನು ಕೊಟ್ಟಿಲ್ಲ ಕೊಡಿ ಸಾರ್ ಅಂತ. ಏನು ನನ್ನ ಹತ್ರನೇ ಬಂದು ದುಡ್ಡು ಕೇಳ್ತೀಯಾ, ನನ್ನ ಹತ್ರನೇ ಇದು ಮಾಡ್ತೀಯ ಅಂತ, ಕೊಲೆ ಮಾಡಿಸ್ಬಿಡ್ತೀನಿ, ನಿನ್ನ ಕೊಂದಾಕ್ಬಿಡ್ತೀನಿ ಅಂತ ಬೆದರಿಕೆ ಹಾಕ್ತಾನೆ. ಈ ಬಗ್ಗೆ ಈಗಾಗಲೇ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ, FIR ಆಗಿದೆ. ಫ್ರೀಡಮ್ ಟಿ ವಿಯಲ್ಲಿ ರಿಯಲ್ ಎಸ್ಟೇಟ್ ರೌಡಿಸಮ್ನ ಸ್ಫೋಟಕ ಸ್ಟೋರಿ ತೋರಿಸ್ತೀವಿ. ಈಗ ನೀವು ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಆತನ ಹೆಸರು ಸತೀಶ್ ಕುಮಾರ್ ಅಂತ. ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ ಕಿರುಕುಳಕ್ಕೆ ಹೆದರಿ ಪ್ರಾಣ ಬಿಡ್ತಾರೆ ಈ ಸರ್ಕಾರಿ ಶಾಲೆಯ ಅಮಾಯಕ ಶಿಕ್ಷಕರು. ಪಾಪ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿದ್ದವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಪ್ರೌಢಶಾಲೆಯ ಶಿಕ್ಷಕರ ಹೆಸರು ನರಸಿಂಹಮೂರ್ತಿ ಅಂತ. ರಿಯಲ್ ಎಸ್ಟೇಟ್ ಉದ್ಯಮಿ ಸತೀಶ್ ಎಂಬವರು ಬೆದರಿಕೆಯನ್ನು ಮಾಡ್ತಾರೆ ಅಂತ ಆರೋಪ ಇದೆ. ಒಂದು FIR ಕೂಡ ದಾಖಲಾಗಿದೆ. ಸತೀಶ್ ಬೆದರಿಕೆಗೆ ಹೆದರಿ ಸಾವಿಗೆ ಶರಣಾಗ್ತಾರೆ ಶಿಕ್ಷಕ ನರಸಿಂಹಮೂರ್ತಿ. FIR ಅದನ್ನೇ ಹೇಳುತ್ತೆ, ಆ ರೀತಿಯಾದಂಥ ಒಂದು ಆರೋಪ ಇದೆ. ಬೆಂಗಳೂರಿನ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೃತ ಶಿಕ್ಷಕ ನರಸಿಂಹಮೂರ್ತಿ ಮಗ ಪ್ರವೀಣ್ ಕುಮಾರ್ ಅವರು ದೂರು ದಾಖಲಿಸಿದ್ದಾರೆ. ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕರವರು ಪಾಪ ಏನೋ ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ 20 ಗುಂಟೆ ಜಮೀನನ್ನು ತಗೊಂಡಿದ್ರು. ಅದನ್ನು ಇವರ್ಯಾರೊಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ ಏರಿಯಾದಲ್ಲೆಲ್ಲ ಅವ್ರದ್ದೇ ಹವಾ ಅಂತೆ, ಸತೀಶ್ ಕುಮಾರ್ ಅಂತ. ಅವ್ರು ಗೊತ್ತು, ಇವ್ರು ಗೊತ್ತು, ದೊಡ್ಡವ್ರು ಗೊತ್ತು ಅಂತ. ಹೇರೋಹಳ್ಳಿಯಲ್ಲಿ 20 ಗುಂಟೆ ಜಮೀನಿತ್ತು ನರಸಿಂಹಮೂರ್ತಿ ಅವ್ರದ್ದು. 10 ಲಕ್ಷ ಅಡ್ವಾನ್ಸ್ ಕೊಟ್ಟು ಜಮೀನು ಖರೀದಿಸಿದ್ರು ಸತೀಶ್. ಅಂದರೆ 10 ಲಕ್ಷ ಅಡ್ವಾನ್ಸ್ ಕೊಡ್ತಾರೆ, ನಾನು 3 ಕೋಟಿ 30 ಲಕ್ಷ ಕೊಡ್ತೀನಪ್ಪ, ಇದಕ್ಕೆ 10 ಲಕ್ಷ ಅಡ್ವಾನ್ಸ್ ಇಟ್ಕೋ, 20 ಗುಂಟೆ ಒಳ್ಳೆ ಜಮೀನು, ಲೇಔಟ್ ಮಾಡೋಣ, ಈಗ 10 ಲಕ್ಷ ತಗೋ ಅಂತ ಬರೀ 10 ಲಕ್ಷಕ್ಕೆ ರಿಜಿಸ್ಟರ್ ಮಾಡ್ಕೋತಾರೆ. ರಿಜಿಸ್ಟರ್ ಮಾಡ್ಕೊಳ್ಳಲ್ಲ, ಪತ್ರ ಬರ್ಸ್ಕೋತಾರೆ ಅವ್ರ ಹೆಸರಿಗೆ. ಏರಿಯಾದಲ್ಲಿ ಫುಲ್ ಹವಾ ಇತ್ತು. ದೊಡ್ಡ ಮನುಷ್ಯರಲ್ವಾ, ಇವ್ರೇನಕ್ಕೆ ಮೋಸ ಮಾಡ್ತಾರೆ ಅಂತ ಪಾಪ ಕೊಟ್ಬಿಟ್ರು. ಆಮೇಲೆ ಶಿಕ್ಷಕರ ಗಮನಕ್ಕೆ ತಂದಿಲ್ಲ, ಹೋಗಿ ರಿಜಿಸ್ಟ್ರ್ ಆಫೀಸಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೊಂಬಿಟ್ಟಿದ್ದಾರೆ ಅಂಡರ್ ವ್ಯಾಲ್ಯೂಯೇಷನ್ ತೋರಿಸಿ. ಅಂದರೆ 3 ಕೋಟಿ 30 ಲಕ್ಷ ಇರೋದನ್ನ ಬರೀ ಅದು 10 ಲಕ್ಷಕ್ಕೆ ಹೇಗೆ ತೋರಿಸ್ಕೊಂಡ್ರು ಗೊತ್ತಿಲ್ಲ. ಬರೀ 10 ಲಕ್ಷಕ್ಕೆ ಅಂದರೆ 20 ಗುಂಟೆ ಬೆಂಗಳೂರಿನಲ್ಲಿ ಜಮೀನು, ಬರೀ 10 ಲಕ್ಷಕ್ಕೆ ಅದು ಹೇಗೆ ರಿಜಿಸ್ಟರ್ ಮಾಡ್ಕೋತಾರೆ? ಅಂದರೆ ಅಂಡರ್ ವ್ಯಾಲ್ಯೂಯೇಷನ್ ತೋರಿಸಿದಾನಂತಂದ್ರೆ ಆತ ಪ್ರಭಾವಿನೇ ಆಗಿರಬೇಕು. ಆತ ಪ್ರಭಾವಿ ಆಗದೆ 3 ಕೋಟಿ 30 ಲಕ್ಷದ ಜಮೀನನ್ನು ಕೇವಲ 10 ಲಕ್ಷಕ್ಕೆ, ಅದು ಕೇವಲ 10 ಲಕ್ಷ ಕೊಟ್ಬಿಟ್ಟು ಜಮೀನನ್ನು ರಿಜಿಸ್ಟರ್ ಮಾಡ್ಕೋತಾನೆ ಅಂತಂದರೆ ಫೇಕ್. ಅಂದರೆ ಒಂದು ರಿಜಿಸ್ಟರ್ ಆಫೀಸಲ್ಲಿ ಕಾಂಟ್ಯಾಕ್ಟ್ ಇದೆ, ಅಂದರೆ ಸ್ಥಳೀಯವಾಗಿ ಹೆಸರಿರೋ ಮನುಷ್ಯ. ಏನು ವಿಷಯ ಕೇಳಿದಾಗ ನರಸಿಂಹಮೂರ್ತಿ ಹೋಗಿ ಕೇಳ್ತಾರೆ, ಏನು ಸರ್ ರಿಜಿಸ್ಟರ್ ಮಾಡ್ಕೊಂಬಿಟ್ಟಿದ್ದಾರೆ, ನನ್ನ ಹೆಸರಲ್ಲೇ ಇಲ್ಲ, ಯಾರೋ 3-4 ಜನರ ಹೆಸರಲ್ಲಿದೆ ಖಾತೆ. ಆಯಿತು ಬಿಡೋ, ಕೊಡ್ತೀನಿ, ನನ್ನ ಹತ್ರನೇ ದುಡ್ಡು ಕೇಳ್ತೀಯಾ ಅಂತ ಆವಾಜ್ ಹಾಕ್ತಾರೆ. ಪಾಪ ಅಮಾಯಕ ಸರ್ಕಾರಿ ಶಾಲೆ ಶಿಕ್ಷಕ ಏನು ಮಾಡ್ತಾರೆ ಅವ್ರಿಗೆ ಭಯ. ಏನು ಮಾಡಿಬಿಡ್ತಾರೋ ದೊಡ್ಡ ವ್ಯಕ್ತಿಗಳು, ಏರಿಯಾದಲ್ಲಿ ಫುಲ್ಲು ಅವ್ರದ್ದೇ ಹವಾ, ನಾವೇನು ಮಾಡೋಕ್ಕಾಗತ್ತೆ ಅನ್ನೋದೊಂದು ಭಯ. ಪಾಪ ಮನನೊಂದು ನೇಣಿಗೆ ಶರಣಾಗಿದ್ದಾರೆ ಅವರು. ಬೆಂಗಳೂರಿನ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. FIR ದಾಖಲಾಗಿದೆ ಅಷ್ಟೇ. ರಿಯಲ್ ಎಸ್ಟೇಟ್ ಉದ್ಯಮಿ ಸತೀಶ್, ರವಿಕುಮಾರ್, ಲಕ್ಕದಾಸಪ್ಪ, ಉಷಾ, ಸುನಂದ, ಲತಾ ಇವರೆಲ್ಲರ ಮೇಲೂ ಕೂಡ FIR ದಾಖಲಾಗಿದೆ. ಇವರೆಲ್ಲ ಯಾರು? ಈ ಉಷಾ, ಸುನಂದ, ಲತಾ, ಲಕ್ಕದಾಸಪ್ಪ, ರವಿಕುಮಾರ್ ಇವರೆಲ್ಲರ ಹೆಸರಲ್ಲೂ ಕೂಡ ರಿಜಿಸ್ಟರ್ ಆಗಿಬಿಟ್ಟಿದೆ. ಕೇವಲ ಲತಾ ಅನ್ನೋರ್ದು ಸುನಂದ ಅಥವಾ ಉಷಾ ಇಬ್ಬರಲ್ಲಿ ಒಬ್ಬರದ್ದೇನೋ ಒಂದು ಡಾಕ್ಯುಮೆಂಟ್ನ ವಾಪಸ್ ಕೊಟ್ರಂತೆ, ಪತ್ರನ. ಇನ್ನು ಉಳಿದವ್ರ ಹೆಸರಲ್ಲಿ ಮಾಡಿಸ್ಕೊಂಡಿದ್ದು ಯಾವುದು ಪತ್ರನೂ ವಾಪಸ್ ಕೊಟ್ಟಿಲ್ಲ. ಪಾಪ ಇವರು ಕಷ್ಟಪಟ್ಟು ದುಡಿದು ತಗೊಂಡವರು. ಸರ್ 20 ಗುಂಟೆ ಬರೀ 10 ಲಕ್ಷ ಕೊಟ್ಟಿದ್ದೀರಾ ಅಂತ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮತ್ತು ಈ ಬಗ್ಗೆ ಮಾತನಾಡೋದಕ್ಕೆ ಸಂತ್ರಸ್ತರಾಗಿರುವಂಥ ಪ್ರವೀಣ್ ಕುಮಾರ್ ನಮ್ಮ ಜೊತೆಗಿದ್ದಾರೆ. ಪ್ರವೀಣ್ ಕುಮಾರ್ ಅವರೇ ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ ಪ್ರವೀಣ್ ಕುಮಾರ್ ಅವರೇ. ನಮಸ್ಕಾರ ಸರ್, ಕೇಳಿಸ್ತಾ ಇದೆಯಾ? ಹೌದು, ಕೇಳಿಸ್ತಾ ಇದೆ. ಏನಂತಂದರೆ ಈಗ ತಮ್ಮ ತಂದೆಯವರು ಪಾಪ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ.
ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಬೇಡ್ಕೊಳ್ತೀವಿ. ಅದ್ರ ಜೊತೆಗೆ ಏನು ಇದು ಹೇಗೆ ನೀವು ನಂಬಿಟ್ರಿ 20 ಗುಂಟೆ ಜಮೀನನ್ನು, ಅದು ಹೇರೋಹಳ್ಳಿ ಅಂತ ಒಂದು ಪ್ರದೇಶದಲ್ಲಿ ಬರೀ 20 ಗುಂಟೆನ ಬರೀ 10 ಲಕ್ಷ ತಗೊಂಡು ಹೇಗೆ ಬರ್ದು ಕೊಟ್ಬಿಟ್ರಿ ನೀವು ಅಂತ? ಸರ್ 25 ಗುಂಟೆ ಜಾಗ ಅದು 2017ರಲ್ಲಿ ನಡೆದಂತ ವ್ಯವಹಾರ. ಅಲ್ಲಿ ನಾವು ಅವ್ರಿಗೆ ಆ ವ್ಯವಹಾರ ಆಗಿರೋದು ಬಂದು 3,30,00,000ಕ್ಕೆ. ಅಂದಿನ ದಿನಕ್ಕೆ ನಾವು 3,30,00,000ಕ್ಕೆ ಅಂತ ಮಾತಾಡಿದ್ದು. ಆಗ ಡಿಮಾನಿಟೈಸೇಷನ್ ಆಗಿದ್ದಂತ ಸಮಯ. ಸೊ ನಮ್ಗೆ ಹಣದ ಅವಶ್ಯಕತೆ ಬಹಳ ಇತ್ತು. ಹೀಗಾಗಿ ನಾವು ಅವ್ರೇನ್ ಮಾಡಿದ್ರು, ಆಯ್ತು ಇಷ್ಟು ಕೊಡ್ತೀನಪ್ಪ, ಇನ್ ಮಿಕ್ಕಿರೋದು ನಾನು ಸೇಲ್ ಅಗ್ರಿಮೆಂಟ್ ಹಾಕ್ಸ್ಕೊಂಡು ಬೈಯರ್ಸ್ ಬರ್ತಾರೆ, ಮಾಡಿದಾಗ ಇನ್ ಮಿಕ್ಕಿರೋ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದವರು. ಆ ನಂತರ ಸರ್ ತಿಳಿಸಿದ್ಯಾ? ಹಲೋ, ಆ ನಂತರ ಅವರು 10 ಲಕ್ಷವನ್ನ ಕೊಟ್ಟರು. ಸೇಲ್ ಅಗ್ರಿಮೆಂಟ್ ಕೂಡ ಮಾಡ್ಕೊಂಡ್ರು ಸತೀಶ್ ಸರ್. ಅವ್ರು ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ದಿನಗಳಾದ್ಮೇಲೆ ಫೆಬ್ರವರಿನಲ್ಲಿ ಮಾಡ್ಕೊಂಡ್ರು. ನಂತರ ಏಪ್ರಿಲ್ ನಲ್ಲಿ ಒಂದು 4 ಜನನ ಅವ್ರ ಕಡೆಯವ್ರನ್ನೇ, ಅವರ ಹೆಂಡತಿ ಮತ್ತೆ ಅವರ ಕುಟುಂಬಸ್ಥರದಂತವ್ರನ್ನೇ ಕರ್ಕೊಂಡ್ಬಂದು ರಿಜಿಸ್ಟರ್ ಮಾಡಿಸ್ಕೊಂಡ್ರು 4 ಜನದ ಪುತ್ರಕ್ಕೆ. ರಿಜಿಸ್ಟ್ರೇಷನ್ಗೆ ನೀವು ಹೋಗಿ ಸಹಿ ಹಾಕಿದ್ರೆ ಹೇಗೆ? ಹೌದೌದು ಸರ್, ಎಲ್ಲ ಕಂಪ್ಲೀಟ್ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ಗೆ ನಾವು ಹೋದಾಗ ಅವ್ರು ಹೇಳಿದ್ರು, ಇದು ಡಿಮಾನಿಟೈಸೇಷನ್ ಆಗಿರೋ ಸಮಯ, 2 ಲಕ್ಷ ರೂಪಾಯಿಗಿಂತ ಜಾಸ್ತಿ ನಗದು ವ್ಯವಹಾರ ಮಾಡಾಗಿಲ್ಲ ಅಂತ ಒಂದು ರಿಸ್ಟ್ರಿಕ್ಷನ್ ಬಂದ್ಬಿಟ್ಟಿದೆ ಮೇಷ್ಟ್ರೆ. ಹಾಗಾಗಿ ನಾನು ಹಣನೂ ಎಲ್ಲೂ ಡ್ರಾ ಮಾಡಕ್ ಆಗ್ತಾ ಇಲ್ಲ, ಏನಿಲ್ಲ. ಈಗ ಸದ್ಯಕ್ಕೆ ಪೆಂಡಿಂಗ್ ರಿಜಿಸ್ಟ್ರೇಷನ್ ಮಾಡಿಸ್ಬಿಡೋಣ, ಫಸ್ಟ್ ಸೇಲ್ ಇದೆಲ್ಲ ಆಗೋಗ್ಬಿಡ್ಲಿ. ನೆಕ್ಸ್ಟ್ ನಾವು ನಮ್ಮ ಇದ್ರಲ್ಲಿರೋ ನಮ್ಮ ಕಮ್ಯುನಿಟಿ ಅವರು ತಗೊಳ್ಳೋದ್ರಿಂದ ಬೇಗ ತಗೋತಾರೆ ಬೈಯರ್ಗಳು. ಸೊ ಇವ್ರು ನಮ್ಮ ಹೆಂಡತಿ ಮತ್ತೆ ಇವರೆಲ್ಲ ಆಗಿರೋದ್ರಿಂದ ನಾನು ಇವಾಗ ಮಾಡ್ಕೊಡಿ ನಮ್ಗೆ ಅಂತ ಹೇಳ್ಬಿಟ್ಟು ಪೆಂಡಿಂಗ್ ರಿಜಿಸ್ಟ್ರೇಷನ್ ಅಂಡರ್ ವ್ಯಾಲ್ಯೂಯೇಷನ್ ಪೇಪರ್ನ ಮಾಡ್ಕೋತಾರೆ. 4 ಪೇಪರ್ ಮಾಡ್ಕೊಂಡ್ರು. ಅಂಡರ್ ವ್ಯಾಲ್ಯೂಯೇಷನ್ ಎಷ್ಟಕ್ಕೆ ಮಾಡ್ತಾರೆ ಸರ್? 14 lakhs ಮಾಡ್ಕೊಂತಾರೆ ಸರ್. ಪೇಪರ್ ಅಲ್ಲೆಲ್ಲ 3,30,00,000. ಈಗ ಎಸ್ ಆರ್ ವ್ಯಾಲ್ಯೂ ಕಡಿಮೆ ಅಂತಂದ್ರೂ 1.5 ಕೋಟಿ ಯಾರು ಇದ್ದೇ ಇರುತ್ತೆ. ಖಂಡಿತ ಸರ್. 14 ಲಕ್ಷಕ್ಕೆ ಹೇಗೆ ಮಾಡ್ಕೊಳಕ್ ಸಾಧ್ಯ? ನಮ್ಮ ಅಡ್ವೊಕೇಟ್ ಕೂಡ ಇದನ್ನೇ ಕೇಳಿದಕ್ಕೆ ಅವ್ರೇನಾದ್ರು, ಸರ್ ದಯವಿಟ್ಟು ನಾನು ನಂಬಿ ಸಬ್ ರಿಜಿಸ್ಟರ್ ಎಲ್ಲ ನಮಗೆ ಪರಿಚಯ ಇದೆ, ಈಗ ಏನಾದ್ರು ಮಾಡಿದ್ರೆ ಟ್ಯಾಕ್ಸ್ ಬೀಳುತ್ತೆ ನನಗೆ, ಮತ್ತೊಂದು ಸಮಸ್ಯೆ ಆಗ್ಬಿಡುತ್ತೆ ನನಗೆ, ನಾನು ನಂಬಿ ನಾನು ಮಾಡ್ಕೊಡ್ತೀನಿ, ಸೇಲ್ ಡೀಡ್ ತಗೋತಾರಲ್ಲ ಓನರ್ಗಳು, ಅವ್ರು ಕಂಪ್ಲೀಟ್ ತೋರ್ಸ್ಕೊತಾರೆ, ನನಗೆ ಅಂತ ನಾನು ಮಾರತಾನೆ, ನಾನು ನಿಚ್ಕೊಂತೀನ, ಇದರೆಲ್ಲ ನಮ್ಮ ಮನೆಯವರೇನೆ. ನಿಮ್ದು SC/ST ಜಾಗ ಅಂದ್ರೆ ಬೈಯರ್ಗಳು, ದೊಡ್ಡ ದೊಡ್ಡ ಸೇಟುಗಳು, ಮಾರ್ವಾಡಿಗಳು ಮತ್ತವ್ರು ಬಂದವ್ರು ತಗೊಳಕ್ ಹಿಂದೆ ಮುಂದೆ ನೋಡ್ತಾರೆ. ನಾನ್ ತಗೊಂಡಿದೀನಿ, ನಾನು ಏನದು ಒಕ್ಕಲಿಗ ಕಮ್ಯುನಿಟಿ, ಸಾರಿ ಜಾತಿ ಯೂಸ್ ಮಾಡ್ತಿದ್ದೀನಿ, ಈ ತರ ಕಮ್ಯುನಿಟಿ ಇದ್ರಿಂದ ಸ್ವಲ್ಪ ಚೆನ್ನಾಗಿ ನೋಡ್ತಾರೆ. ನಾನ್ ತಗೊಂಡಿರೋ ಕಾನ್ಫಿಡೆನ್ಸ್ ಬೇಗ ತಗೊಂತಾರೆ ಮಾಸ್ಟ್ರಿ, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ, ಈಗ ಸದ್ಯಕ್ಕೆ ಇಷ್ಟು ತೋರ್ಸ್ಕೊಂಡು ಇಷ್ಟು ಮಾಡೋಣ ಅಂತ ಹೇಳಿ ಅವರು ರಿಜಿಸ್ಟರ್ ಮಾಡ್ಕೊಂಡಿದ್ರು ಸರ್. ಪೆಂಡಿಂಗ್ ರಿಜಿಸ್ಟ್ರೇಷನ್ ವಿತ್ ಅಂಡರ್ ವ್ಯಾಲ್ಯೂಯೇಷನ್. ಪ್ರವೀಣ್ ಕುಮಾರ್, ಒಂದು ನನ್ಗೆ ಅನಿಸ್ತಾ ಇರೋದು ಏನಂತಂದ್ರೆ, ಒಂದು ಗಾದೆ ಇದೆ ಕನ್ನಡದಲ್ಲಿ, ಕೊಟ್ಟೋನ್ ಕೋಡಂಗಿ ಇಸ್ಕೊಂಡೋನ್ ನೀರ್ಭದ್ರ ಅಂತ. ಆ ರೀತಿ ಆಗಿದೆ ಈ ವ್ಯವಹಾರ ಸರ್. ಇದು ಆತರ ಅನ್ನೋದಕ್ಕಿಂತ ಅತಿಯಾದ ನಂಬಿಕೆ ಒಳ್ಳೇದಲ್ಲ ಅನ್ನೋದನ್ನ ನಾನು ಪರಸ್ಪರ ಹೇಳ್ತೀನಿ. ಇದು ಅತಿಯಾದ ನಂಬಿಕೆ, ನಾವು ಆತರ ಅವರು ಹೇಳಿದ ಮಾತು ಮತ್ತೆ ಅವರ ನಡ್ಕೊಂಡಿದ್ ರೀತಿ ನೋಡಿ ಬಹಳ ನಂಬಿಟ. ಜೊತೆಗೆ ಇನ್ನೊಂದು ಸರ್, ಪೆಂಡಿಂಗ್ ರಿಜಿಸ್ಟ್ರೇಷನ್ ಆದ್ರೆ ನಮಗೆ ಈ ಸಬ್ ರಿಜಿಸ್ಟರ್ ವ್ಯವಹಾರಗಳು, ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ನಡೀತಕ್ಕಂಥ ವ್ಯವಹಾರಗಳ ಬಗ್ಗೆ ನಮ್ಗೆ ನಾಲೆಜ್. ಇವನ್ EC ತಗೋಬೇಕಾದ್ರೂ ಕೂಡ ಆಗ ನಾವು ಮಧ್ಯವರ್ತಿ ಮುಖಾಂತರ ಹೋಗ್ತಿದ್ದು. ಅವಾಗ ನಾನು ಕೇಳಿದಕ್ಕೆ ಏನಂದ್ರು ಸರ್, ಅಲ್ಲಿ ಸ್ಟಾಂಪ್ ವೆಂಡರ್ ಒಬ್ರು ಇದ್ದಾರೆ ಸುಧಾಕರ್ ಅಂತ ಮಾಡಿಸ್ಕೊಟ್ಟಿದ್ದು, ಅವರ ಪಟ್ಟ ಸ್ನೇಹಿತರವರು. ಅವ್ರೇನಂದ್ರು, ನೋಡ್ರಿ ಇದು ಪೆಂಡಿಂಗ್ ರಿಜಿಸ್ಟ್ರೇಷನ್, ಪ್ರವೀಣ್ ತಲೆ ಕೆಡ್ಸ್ಕೊಂಬಿಡಿ, ನಾವು ತಗೊಳಂಗಿಲ್ಲ ಪೇಪರ್ನ, ನೀವು ತಗೊಳಂಗಿಲ್ಲ, ಸಬ್ ರಿಜಿಸ್ಟರ್ ಇಟ್ಕೊಂಡಿರ್ತಾರೆ ಈ ಪೇಪರ್ನ, EC ಕೂಡ ರಿಫ್ಲೆಕ್ಟ್ ಆಗೋದಿಲ್ಲ, ಸೊ ಡೋಂಟ್ ವರಿ, ಡೈರೆಕ್ಟ್ ಬೈಯರ್ ಬಂದಿದ ತಕ್ಷಣ ನಿಮ್ಮ ಅಮೌಂಟ್ ಕೊಟ್ಬಿಟ್ಟು ಈ ಪೇಪರ್ ನ ರಿಲೀಸ್ ಮಾಡ್ಕೊಂಡು ಇವರೇ ರಿಜಿಸ್ಟರ್ ಮಾಡ್ಕೊಡ್ತಾರೆ ಅಂತ ಪ್ರಾಮಿಸ್ ಮಾಡಿದ್ರು ನಮ್ಗೆ. ಇದ್ರ ನಾವು ಏನ್ ಮಾಡಿದ್ರು, ಇದು ಪೆಂಡಿಂಗ್ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ಆ ನಾಲೆಡ್ಜ್ ಇಲ್ಲ ನನ್ಗೆ. ಪೆಂಡಿಂಗ್ ರಿಜಿಸ್ಟ್ರೇಷನ್ ಅಂದ್ರೇನು, ಅಂಡರ್ ವ್ಯಾಲ್ಯೂಯೇಷನ್ ಅಂದ್ರೆ ಗೊತ್ತು, ಕಾಮನ್ ಸೆನ್ಸ್, ಅದು ಸರ್ಕಾರದ ಬೊಕ್ಕಸಕ್ಕೆ ಸ್ವಲ್ಪ ಶಾರ್ಟೇಜ್ ಕೊಟ್ಟದ್ದು. ನೆಕ್ಸ್ಟ್ ಅದು ಎಲ್ಲ ವ್ಯವಹಾರ ನಡೆಯೋದೇ ಹಾಗೆ ಅದು. ಬಟ್ ಪೆಂಡಿಂಗ್ ರಿಜಿಸ್ಟ್ರೇಷನ್ ಬಗ್ಗೆ ಸರ್ ಎಡ್ ಗೊತ್ತಿಲ್ಲ ನಮ್ಗೆ, ಯಾಕೆಂದ್ರೆ ನಾನು ಸಾಫ್ಟ್ವೇರ್ ಪ್ರೊಫೆಷನ್ ಅಂತಂದ್ರೆ ಟೀಚರ್. ಪೆಂಡಿಂಗ್ ರಿಜಿಸ್ಟ್ರೇಷನ್ ಏನಂತ ಮಾಡ್ಕೊಟ್ರು, ಎಷ್ಟು ಉಳಿದಿದೆ ಎಷ್ಟು ಕೊಡ್ತೀನಿ ಅಂತ ಸರ್? ಅಂದ್ರೆ ಪೆಂಡಿಂಗ್ ರಿಜಿಸ್ಟ್ರೇಷನ್ ಇನ್ ದ ಸೆನ್ಸ್ ಅದು ಸರ್ಕಾರಕ್ಕೆ ಪೆಂಡಿಂಗ್, ಯಾಕೆ ಅಂಡರ್ ವ್ಯಾಲ್ಯೂಯೇಷನ್ ಆಯ್ತಲ್ಲ, ಅವರೇ ಪೆಂಡಿಂಗ್ ಇಟ್ಬಿಟ್ರು, ಸರ್ಕಾರನೇ ಪೆಂಡಿಂಗ್ ಇಟ್ಬಿಟ್ರು. ಅಂಡರ್ ವ್ಯಾಲ್ಯೂಯೇಷನ್ ಪೇಪರ್ ನ ಆಟೋಮೆಟಿಕ್ ಆಗಿ ಪೆಂಡಿಂಗ್ ಇಟ್ಟಿದ್ದಾರೆ. ನನಗೆ ನನಗೆ ಬಿಂಸಿ, ನನಗೆ ಅದ್ರ ಆ ವ್ಯವಹಾರ ನನಗೆ ಗೊತ್ತಿಲ್ಲ, ಸರ್ಕಾರನೇ ಪೆಂಡಿಂಗ್ ಇರ್ತಾರೆ. ಇವ್ರು ನನ್ಗೆ ಹೇಳಿದ್ರು, ಇವಾಗ ಪೆಂಡಿಂಗ್ ರಿಜಿಸ್ಟ್ರೇಷನ್ ಅನ್ನೋ ಪದನ ನಮ್ಗೆ ಬ್ಲಫ್ ಮಾಡ್ಬಿಟ್ರು. ನಾವು ಬೀಂಗ್ ಇನ್ ಎಜುಕೇಟೆಡ್ಸ್ ನಾವು ಕೂಡ ಬಫೂನ್ ಆಗ್ಬಿಟ್ಟು ಅವತ್ತು, ಪೆಂಡಿಂಗ್ ರಿಜಿಸ್ಟ್ರೇಷನ್ ಮಾಡ್ಕೊಂತ ಇದಾರೆ, ಪೆಂಡಿಂಗ್ ಅನ್ನೋ ಪದನೇ ಸ್ವಲ್ಪ ಒಂಥರ ಕ್ಯಾಚಿ ಆಗೋದು, ಪೆಂಡಿಂಗ್ ಇಟ್ಟಿದ್ದಾರೆ, ಸೊ ಕನ್ಫರ್ಮೇಶನ್ ಆದಾಗ ದುಡ್ಡು ಕೊಡ್ತಾರೆ ಅನ್ನೋ ಕ್ಯಾಚಿ ಮೇಲೆ ನಾವು ಅಷ್ಟು ಕಮ್ಮಿಗೆ ಅನಾಗರಿಕರಂಗ್ ಹಾಕೊಟ್ರು. ಆ ನಂತರ ಸ್ವಲ್ಪ ದಿನಗಳಾದ್ಮೇಲೆ ಅವ್ರಿಗೆ KSTDC ಅಧ್ಯಕ್ಷ ಸ್ಥಾನ ಸಿಗುತ್ತೆ, ಒಂದು ವಿದೇಶಕ್ಕೆ ಹೋಗಿ ಬರ್ತೀನಿ ಅಂತ ಹೋದ್ರು ಸರ್. ಹೌದು ಸರ್, KSTDC ಕರ್ನಾಟಕ ಸ್ಟೇಟ್ ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಗೆ ಅವ್ರ ಅಧ್ಯಕ್ಷರಾದ್ರು. ಅವಾಗ ಕರೆದ್ರು, ನಮ್ಮನ್ನು ಕರೆದ್ರು, ನೋಡಪ್ಪ ನಮ್ಗೆ ಈ ತರ ಅಧಿಕಾರ ಸಿಕ್ಕಿದೆ, ಈಗ MLA ಚೆನ್ನಾಗಿದ್ದೀನಿ, ST ಸೋಮಶೇಖರ್ ಅವರ ಇವ್ರ ಇದ್ರಲ್ಲಿ ಇದ್ದಿದ್ದವರು. ಸೊ ಹಾಗಾಗಿ ನಂಗೆ ಈ ತರ ಕೊಟ್ಟಿದ್ದಾರೆ, ಎಲ್ಲ ಆಗುತ್ತೆ ವ್ಯವಹಾರ, ಒಳ್ಳೇದಾಗುತ್ತೆ, ಸೊ ತಾಳ್ಮೆಂದಿರಿ ಅಂತೆಲ್ಲ ಹೇಳ್ಬಿಟ್ಟು ಹೋದ್ರು. ನೀವು ಈಗ ನಿಮ್ ತಂದೆ ಹೋಗಿ ಕೇಳಿದಾಗ, ಈಗ ನಿಮ್ ತಂದೆ ಆತ್ಮಹತ್ಯೆಗೆ ಇವರೇ ನೇರ ಕಾರಣ ಅಂತ ನೀವು ಆರೋಪ ಮಾಡ್ತಾ ಇದ್ದೀರಾ. ಏನಂದ್ರೆ ಈ ಲಾಸ್ಟ್ ಕಾನ್ವರ್ಸೇಷನ್ ಏನಾಗಿತ್ತು ಸತೀಶ್ ಅವರು ಮತ್ತೆ ನಿಮ್ಮ ತಂದೆ ನರಸಿಂಹಮೂರ್ತಿ ಅವರ ನಡುವೆ?
ಸರ್ ರೀಸೆಂಟ್ ಆಗಿ ಅಂದ್ರೆ ಒಂದು ನನಗೆ ಒಂದು 5-6 ದಿನಗಳ ಮುಂಚೆ ಸರ್, ಈಗಲ್ಲ, ನನಗೆ ಸದ್ಯ ಇವಾಗ ನಮ್ಮ ತಂದೆಯವ್ರು ತಿರ್ಕೊಂಡಿದ್ದು 27ನೇ ತಾರೀಕು. ಸೊ ಒಂದು 15th to 16th ಆನ್ವರ್ಡ್ಸ್ ಸ್ವಲ್ಪ ನಮ್ಮ ತಂದೆಯವರ ಬಿಹೇವಿಯರ್ ಚೇಂಜ್ ಆಯ್ತು. ಹೇಳ್ತಿದ್ರು ಏನಂತಾರೆ ಅಂದ್ರೆ, ಅಲ್ಲ ಕಣೋ, ಇಷ್ಟೆಲ್ಲ ನನ್ನ ಕಾಲದಲ್ಲೇನೆ ನಿನ್ಗೇನು ನ್ಯಾಯ ಮಾಡಕ್ ಒದಗಿಸಕ್ಕಾಗ್ತಿಲ್ಲ, ಪಾಪ ಏನೇನೋ ಆಸೆ ಇಟ್ಕೊಂಡಿದ್ಯಾ, ಒಂದ್ ಇದ್ ಮಾಡಕ್ ಆಗ್ತಿಲ್ಲ, ಇವ್ರೇನು ಸಹಾಯ ಮಾಡ್ತಿಲ್ಲ, ಇವ್ರೇನು ಹೆಲ್ಪ್ ಮಾಡ್ತಿಲ್ಲ, ಇವ್ರಿಗೇನಾದ್ರೂ ಕಾನೂನು ಹೋರಾಟ ಮಾಡಿದ್ರೆ ನಾನು ಹೇಳಿದೆಪ್ಪ ಕ್ಯಾನ್ಸಲೇಷನ್ ಆಫ್ ಡೀಡ್ ಅಂತ ಒಂದು ಮಾಡಿಸ್ಬೋದು ಆರಾಮಾಗಿ. ಅಂತಂದ್ರೆ 7 years ಆಫ್ ಲ್ಯಾಪ್ಸ್ ಆಗಿದೆ ಏನೇನೋ ಹೇಳಿದ್ರು, ಬೇಡಪ್ಪ ತಲೆ ಕೆಡ್ಸ್ಕೊಂಬೇಡ, ವಿತ್ ಫೈನ್ ಕಟ್ಟಿ ನಾವು ಮಾಡ್ಕೋಬಹುದು, ಸ್ವಲ್ಪ ಜನವರಿ 31 ತಳ್ಕೊಂಡ್ಲಿ, ರಿಟೈರ್ಮೆಂಟ್ ಆದ್ಮೇಲೆ ಆಫ್ಟರ್ ರಿಟೈರ್ಮೆಂಟ್ ಫಂಡ್ಗಳ ಬರ್ತಾರೆ ಅದ್ರಲ್ಲಿ ಹಾಕ್ಬಿಟ್ಟು ಮಾಡೋಣ, ತಾಳ್ಮೆಯಿಂದ ಇರಿ ಅಂತಂದಾಗ ನಮ್ಮ ತಂದೆಯವ್ರಿಗೆ ಏನಾಗ್ಬಿಟ್ಟಿದೆ ಸರ್, ಇಲ್ಲಿ ಒಂಥರ ಭಯ ಉಟ್ಕೋಬಿಡ್ತು ಸಿಸ್ಟಮ್ ಅಲ್ಲಿ. ಓಕೆ, ನಾವ್ ಇವಾಗ ಕ್ಯಾನ್ಸಲೇಷನ್ ಡೀಡ್ ಹಾಕಿದ್ರು ಈತ ರೆಸ್ಪಾನ್ಸ್ ಮಾಡಲ್ಲ, ಯಾಕಂದ್ರೆ ಹಿಂದೆಲ್ಲ ನಾವು ಕೇಳಿದೀವಿ, ಎಲ್ಲ ಮಾಡಿದೀವಿ, ಈ ತರ ರೆಸ್ಪಾನ್ಸ್ ಮಾಡಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮ್ಮ ತಂದೆಯವ್ರಿಗೆ ಹೊರಟೋಯ್ತು, ಜುಡಿಷಿಯಲ್ ಸಿಸ್ಟಮ್ ಬಗ್ಗೆನೇ ಹೊರಟೋಯ್ತು. ಸೊ ಹಾಗಾಗಿ ಪಾಪ ನನ್ನ ಮಗ ಪ್ರಯತ್ನ ಪಡ್ತಾನೆ ಅಂತ ಒಂದು ಮನಸ್ಸಿಗೆ ತಗೊಂಡು ಈತನೋಗಿ ಅಪ್ರೋಚ್ ಮಾಡಿದಾರಂತೆ. ಅಪ್ರೋಚ್ ಮಾಡಿದಾಗ ಇವ್ರು ಹೇಳಿದ್ದಾರೆ 4-5 ದಿನ ಇದು 27ನೇ ತಾರೀಕು ಅಂದ್ರೆ ಒಂದು 5-6 ದಿವಸದ ಮುಂಚೆ ನನಗೆ ಹೇಳಿದ್ದು, ಅಪ್ಪ ಈ ತರ ಹೇಳ್ತಾರ ಕಣೋ, ಯಾರು ಕೂಡ ಮಟ್ಟ ಇಲ್ಲ ಕಣೋ, ಎಲ್ಲಾರು ಒಂದಾಗ್ಬಿಟ್ಟಿದ್ದಾರೆ ಅಪೋಸಿಟ್ಸ್ ಅವರು, ಅವ್ರು ಇವಾಗ ಜಾಸ್ತಿ ವರ್ಷಗಳಾಗಿರೋದ್ರಿಂದ ನಮ್ಮನ್ನೇ ಮಟ್ಟ ಹಾಕ್ತಾರೆ, ಕಾನೂನಾತ್ಮಕವಾಗಿ ಏನಂತ ನ್ಯಾಯ ಸಿಗಲ್ಲ, ಇವತ್ತು ಹಾಕಿದ್ರೆ ಅದು ವರ್ಷಗಟ್ಟಲೆ ಹಿಡಿಯುತ್ತೆ. ಅಲ್ಲ ಈಗ ಏನ್ ಹೇಳ್ತಾರೆ ಇವರು ಸತೀಶ್ ಅವ್ರು? ಏನು ಈಗ FIR ಆದ್ಮೇಲೆ ಪೊಲೀಸರು ಏನ್ ಹೇಳ್ತಾ ಇದಾರೆ? ಪೊಲೀಸರು ಯಾಕೆ ಇನ್ನೂ ಅರೆಸ್ಟ್ ಮಾಡಿಲ್ವಂತೆ, ಅಥವಾ ಯಾವ ಕ್ರಮ ಏನ್ ತಗೊಂಡಿದ್ದಾರೆ ಪೊಲೀಸರು? ಸರ್ ನನಗ್ ಬಂದಿರೋ ಅಲ್ಪ ಮಾಹಿತಿ ಪ್ರಕಾರ ಲಕ್ಕದಾಸಪ್ಪ ಅನ್ನೋರು ಮಾತ್ರ ಅರೆಸ್ಟ್ ಮಾಡಿದ್ದಾರೆ. ಇನ್ನ ಮಿಕ್ಕಿದ ಆರೋಪಿಗಳೆಲ್ಲ ಏನು ಅಂತ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಸತೀಶ್ ಕುಮಾರ್ ಅವರೇ ಇವರೆಲ್ಲರ ಲೀಡರ್ ಅಲ್ವಾ, ನಾಯಕ ಅವರೇ ಅಲ್ವಾ? ಹೌದೌದು. ಅವ್ರನ್ನೇನು ಮಾಡಿಲ್ಲ. ಈಗ A1 ಬಿಟ್ಬಿಟ್ಟು ಇನ್ಯಾರನ್ನೋ ಅರೆಸ್ಟ್ ಮಾಡಿದ್ದಾರೆ. ಹೌದು ಸರ್, A3 ಅರೆಸ್ಟ್ ಮಾಡಿದ್ದಾರೆ. A3 ಅರೆಸ್ಟ್ ಮಾಡಿದ್ದಾರೆ. ಹೌದು. ಅಲ್ಲ, ಈಗ ಪೊಲೀಸರು ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ? ಈಗ ನಿಮ್ಮ ಜಮೀನ್ ಪತ್ರ ಅದನ್ನ ವಾಪಸ್ ಕೊಡ್ಸೋ ಬಗ್ಗೆ ಯಾರಾದ್ರೂ ನಿಮ್ಗೆ ಭರವಸೆ ಕೊಟ್ಟಿದಾರಾ, ಅಥವಾ ಈಗ ಸತೀಶ್ ಕುಮಾರ್ ಅವ್ರು ಏನಾದ್ರು ಹೇಳಿದಾರಾ, ತಪ್ಪಾಯ್ತು ಅಂತ ಯಾರು ಮಾತಾಡಿದಾರಾ? ಇಲ್ಲ ಸರ್, ಪಾಪ ಅವರು ನನ್ನ ಹತ್ರ ಈ ಸರ್ ನಮ್ಮ ತಾಯಿ ಮಾರ್ಚ್ ನಲ್ಲಿ ಕ್ಯಾನ್ಸರ್ ರೋಗದಿಂದ ಸತ್ತಾಗ ಕೂಡ ಒಂದು ಹೂನರ್ ಹಾಕ್ಲಿಕ್ಕಾದ್ರೂ ಒಂದೇ ಒಂದು ಕಂಡೋನೇಷನ್ ಆದ್ರೂ ಬಂದಿಲ್ಲ ಸರ್ ಇದೇ ವರ್ಷ. ಅಲ್ಲ, ಯಾಕೆ ಬರ್ತಾರ್ರಿ ನಿಮ್ಗೆ? ಅಲ್ಲ, ನಿಮ್ಗೆ 3,30,00,000 10 ಲಕ್ಷ ಕೊಟ್ಬಿಟ್ಟು ನಿಮ್ಗೆ ಗುಂಡೆ ನಾಮ ಹಾಕದ್ಮೇಲೆ ಏನಕ್ಕೆ ಬರ್ತಾರೆ ನಿಮ್ ಮಕ್ಕ ತೋರ್ಸಕ್ ಅವರು? ಅದೇ ಸರ್, ನನಗೂ ಗೊತ್ತಾಗ್ತಿಲ್ಲ. ಅಷ್ಟೊಂದು ಅದು ನಮ್ಮ ತಾಯಿ ನಾವೆಲ್ಲ ಹೋಗಿ ಕೇಳ್ಕೊಂಡಿದ್ದೀವಿ, ಫೆಬ್ರವರಿ ಕೇಳ್ಕೊಂಡಿದ್ದೀವಿ. ಈ ರೀತಿ 3,30,00,000 ಜಮೀನು ಈ ತರದ್ ಯಾವ್ದಾದ್ರು ಇನ್ಯಾವ್ದಾದ್ರು ಇದ್ರೆ ಹೇಳಿ, ನಾನು ಒಂದು ತಗೊಂಡ್ಬಿಡ್ತೀನಿ ನಿಮ್ಮ ಹತ್ರ. ಸರ್ ಅಂದ್ರೆ 10 ಅದು ವ್ಯರ್ತ್ ಬಂದ್ಬಿಟ್ಟು ಇವಾಗಿನ ವರ್ತ್ ಬಂದ್ಬಿಟ್ಟು 10 to 15 crores. ಅವತ್ತಿಗೆ ನಮ್ಗೆ 6 to 7 crores, ಅದು 6-7 ಕೋಟಿ ಇದು ವ್ಯಾಲ್ಯೂ. ಬಟ್ ಒನ್ ಶಾರ್ಟ್ ಪೇಮೆಂಟ್ ಬರುತ್ತೆ. ನಮಗೂ ಏನೋ ನಾನೊಬ್ಬ ಇರೋನೊಬ್ಬ ಮಗ ಒಂದು ಒಳ್ಳೆ ಬಾಡಿಗೆ ಮನೆ ಕಷ್ಟ, ನಮ್ದು ಮಿಡಲ್ ಕ್ಲಾಸ್ ಮೆಂಟಾಲಿಟಿನಲ್ಲಿ ಕಮ್ಮಿ ರೇಟ್ಗೆ ಮಾಡ್ಕೊಟ್ಟ ಸರ್, ಅವ್ರು ಕೊಡ್ತೀನಿ ಅಂತ. ಆಮೇಲೆ ಅವ್ರು ವರ್ತು ಆಗೇ ಇತ್ತು, ವರ್ಚಸ್ ಎಲ್ಲ ನೋಡಿದ್ರೆ ಆರಾಮಾಗಿ ಕೊಡ್ತಾರೆ. ಆಯ್ತು, ಈಗ ಮುಂದಿನ ಕಾನೂನು ಹೋರಾಟ ಏನ್ ಮಾಡ್ತೀರಾ ನೀವು? ಸರ್ ನಾವು ಇವಾಗ ACP ಸಾಹೇಬ್ರನ್ನ ಅದು ನಮ್ದು ಈಗ ಕೇಸ್ ಹಾಕಿದೀವಿ. ನಮ್ಮ ತಂದೆಯವ್ರನ್ನ ಬೈದಿರೋದು, ಮತ್ತೆ ಮಾರ್ಚಲ್ಲಿ ಬೈದಿದ್ದಾರೆ, ಫೆಬ್ರವರಿನಲ್ಲಿ ಬೈದಿದ್ದಾರೆ, ಮತ್ತೆ ನಮ್ಮ ತಂದೆಯವರಿಗೆ ಈ ತರ ಜಾತಿ ಮಾಡ್ಕೊಂಡು ಬೈದಿದ್ದಾರೆ ಒಂದು 5-6 ದಿವಸದ ಮುಂಚೆ. ಈ ತರ ಇದ್ ಮಾಡ್ಬಾರ್ದು, ಅದು ನಾನು ಹೇಳಲಿಕ್ಕೆ ಆಗಲ್ಲ, ಅದೆಲ್ಲ ಡೆತ್ ನೋಟಲ್ಲಿ ಬರ್ದಿದ್ದಾರೆ ನಮ್ಮ ತಂದೆಯವರು. ಅದ್ರ ಪ್ರಕಾರ ಅವರು ಇದು ಮಾಡಿದ್ದಾರೆ, ಕೇಸ್ ಆಗಿದೆ, FIR ಕಾಪಿ ತಮ್ಮ ಕೈಲಿದೆ ಅನ್ಕೊಂತೀನಿ. ಅಲ್ಲ, ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟಿರೋ ಒಂದು ಏನೋ ಕಾರಣ ಆಗಿರೋ ಕೇಸ್ ಹಾಕಿದಾರ ಅವ್ರ ಮೇಲೆ? ಹೌದು ಸರ್, ದಾಖಲಾಗಿದೆ ಅವ್ರ ಮೇಲೆ. ದಾಖಲಾಗಿದೆ ಸರ್. ಅದು ಇದು ನನಗೆ ಅದು ಸೆಕ್ಷನ್ಗಳ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ. ಬಟ್ ಅಟ್ರಾಸಿಟಿ, SC/ST ಅಟ್ರಾಸಿಟಿ ಮತ್ತೆ ಇನ್ನೊಂದು ಅದೆಲ್ಲ ಆಗಿದೆ ಸರ್, ಅದು FIR ಕಾಪಿನಲ್ಲೆಲ್ಲ ಇದೆ. ಓಕೆ ಥ್ಯಾಂಕ್ ಯು. ರಿಕ್ವೆಸ್ಟ್ ಸರ್, ಒಂದೇ ಒಂದು ರಿಕ್ವೆಸ್ಟ್, ಅಲ್ಲಿ ಅವ್ರಿಗೆ ಅವರು ಸತೀಶ್ ಅವ್ರದ್ದು ಇನ್ನೊಂದು ನಮ್ಗೆ ಇಷ್ಟು ನಮ್ಮ ತಂದೆಯವರು ಬೇಸರ ಆಗ್ಲಿಕ್ಕೆ ಕಾರಣ, ಮೂಲ ಕಾರಣ ಏನಂದ್ರೆ ನಮ್ಮ ಸ್ವಂತ ಚಿಕ್ಕಪ್ಪ ಸರ್ 2ನೇ A2 ಆರೋಪಿ, A3 ಆರೋಪಿ ಬಂದು ನಮ್ ದೊಡ್ಡಪ್ಪ, ಇವ್ರಿಬ್ರನ್ನ ಬಳಸ್ಕೊಂಡ್ರು ಸರ್ ಅದ ಅಸ್ತ್ರಕ್ಕೆ. A2 ಆರೋಪಿ ಬಂದ್ಬಿಟ್ಟು ರವಿಕುಮಾರ್ H ಅನ್ನೋರು 1 ಕೋಟಿ ರೂಪಾಯಿ ಅಷ್ಟು ಸರ್ಕಾರದ ಬೊಕ್ಕಸಕ್ಕೆ ಇದ್ ಮಾಡಿದ್ರು, ನಷ್ಟ ಉಂಟು ಮಾಡಿದ್ರು, ಅವಿಭಕ್ತ ಕುಟುಂಬ ಮಾಡಿದ್ರು. ಅವ್ರ ಮೇಲೆ ಕೇಸ್ ಹಾಕಿ ಅವ್ರನ್ನ ಸಬ್ ರಿಜಿಸ್ಟ್ರಿ ಬಂದು ಸೆಕ್ಷನ್ 80 ನಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಆ ಅರೆಸ್ಟ್ ಮಾಡಿ ಸೈಡ್ಗೆ ಏನ್ ಮಾಡ್ಬಿಟ್ರು, ನಮ್ ತಂದೆನ ಇವ್ರಿಗೆ ಸತೀಶ್ ಅವರು ಅವ್ರನ್ನ ಬಳಸ್ಕೊಂಡು ಮಾನಸಿಕ ಹಿಂಸೆ ಕೊಟ್ಕೊಂಡು ಅವ್ರಿಗೂ ವಿರುದ್ಧವಾಗಿನೇ ಎತ್ಕಟ್ಟಕ್ ಶುರು ಮಾಡಿದ್ರು A2 ಆರೋಪಿ. ಓಕೆ ಪ್ರವೀಣ್, ಗೊತ್ತಾಯ್ತು ಎಲ್ಲ ವಿಚಾರ. ನೀವು ಕಾನೂನು ಹೋರಾಟವನ್ನು ಮುಂದುವರಿಸಿ. ಪೊಲೀಸರು ಕೂಡ ಇದರ ಗಂಭೀರವಾದ ಪ್ರಕರಣ, ಯಾಕಂದ್ರೆ ಒಂದು ಸರ್ಕಾರಿ ಶಿಕ್ಷಕರು ಈ ರೀತಿಯಾಗಿ ಆತ್ಮಹತ್ಯೆ ಮಾಡ್ಕೋತಾರೆ, ಯಾವುದೋ ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿಯ ದರ್ಪ ಒಂದು ತೋರಿಸ್ತಾರೆ, ಮೇಲ್ಜಾತಿಯ ಒಂದು ಏನೋ ದರ್ಪವನ್ನು ತೋರಿಸ್ತಾರೆ. ಈ ಒಂದು ಮನಸ್ಥಿತಿ ಇದೆಯಲ್ಲ, ಇದು ಬದಲಾಗಬೇಕು. ಜೊತೆಗೆ ಈ ರೀತಿಯಾದಂಥ ವಂಚಕರು ಸಮಾಜದಲ್ಲಿ ಕಡಿಮೆ ಆಗಬೇಕು. ಧನ್ಯವಾದ ಪ್ರವೀಣ್. ತುಂಬಾ ಧನ್ಯವಾದ ಸರ್, ತಾವು ಕೂಡ ಸಪೋರ್ಟ್ ಕೊಡಿ. ಸೊ ಈ ರೀತಿಯಾಗಿ ಏನು ಬರೀ 10 ಲಕ್ಷ ಕೊಟ್ಬಿಟ್ಟು 3,30,00,000 SR ವ್ಯಾಲ್ಯೂ ಇರೋದು, ಅದು 6-7 ಕೋಟಿ ಬೆಲೆ ಬಾಳೋವಂಥದ್ದು. 6-7 ಕೋಟಿ ಕೋಟಿ ಜಾಗನ ಬರೀ 10 ಲಕ್ಷ ಕೊಟ್ಬಿಟ್ಟು
ರಿಜಿಸ್ಟ್ರ್ ಅಂಡರ್ ವ್ಯಾಲ್ಯೂ ಮಾಡ್ಕೊಂಡು ರಿಜಿಸ್ಟ್ರ್ ಮಾಡ್ಬೋಣ, ನಾವು ಸಬ್ ರಿಜಿಸ್ಟ್ರಾರ್ ನಂಗೆ ಪರಿಚಯ ಇದ್ದಾರೆ. ಅಲ್ಲ, SR ವ್ಯಾಲ್ಯೂ 3,30,00,000 ಇರೋದನ್ನು ಅಂಡರ್ ವ್ಯಾಲ್ಯೂ ಮಾಡ್ತೀರಂದ್ರೆ ಎಷ್ಟು ಅಂಡರ್ ವ್ಯಾಲ್ಯೂ ಮಾಡ್ಬೋದು? 14 ಲಕ್ಷಕ್ಕೆ. ಇದು ಯಾವ 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 ಕಾನೂನಲ್ಲಿ ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ಬರೀ 14 ಲಕ್ಷಕ್ಕೆ ಹೇಗೆ ಮಾಡೋದಕ್ಕೆ ಸಾಧ್ಯ? ಸತೀಶ್ ಅವ್ರಿಗೆ ಏನು ಆರೋಪಿ ಏನಿದ್ದಾರೆ, ಸತೀಶ್ ರಿಯಲ್ ಎಸ್ಟೇಟ್ ಉದ್ಯಮಿ, ನಾನು ಹಾಗೆ ನಾನು ಹೀಗೆ ಅಂತ ಹೇಳ್ಕೊಂಡು ಏನು ದರ್ಪ ತೋರಿಸ್ತಾ ಇದ್ದಾರೆ ಅನ್ನೋ ಆರೋಪ ಅವ್ರ ಮೇಲೆ ಕೇಳಿಬಂದಿದೆ. ಬರೀ 10 ಲಕ್ಷಕ್ಕೆ ಒಂದು 6-7 ಕೋಟಿಯ ಜಮೀನನ್ನು ರಿಜಿಸ್ಟರ್ ಮಾಡಿಕೊಂಡು ಏನು ಪ್ರಶ್ನೆ ಮಾಡಿದ್ದಕ್ಕೆ ಏನು ಇದು ಮಾಡಿಬಿಟ್ಟು ಏನು ಮಾಡಿದ್ದಾರೆ, ಅವ್ರನ್ನ ನಾವು ದೂರವಾಣಿ ಸಂಪರ್ಕ ಮಾಡಿದ್ವಿ, ಆದರೆ ಅವರು ಕರೆಯನ್ನು ಸ್ವೀಕರಿಸ್ತಾ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಅವ್ರನ್ನ ನಾವು ಪ್ರಶ್ನೆ ಮಾಡ್ತೀವಿ. ಅವ್ರು ಈಗ ಸದ್ಯಕ್ಕೆ ಸಿಗ್ತಾ ಇಲ್ಲ ಅವರು.